ವೆಲ್ಕಮ್ ಟು ಕನ್ನಡ ಸೌರಭ ಚಾನಲ್. ಎಲ್ಲರಿಗೂ ಕನ್ನಡ ಸೌರಭ ಚಾನಲ್ಗೆ ಸ್ವಾಗತ. ಇಂದು ನಾವು ಕನ್ನಡದಲ್ಲಿ ಪ್ರಬಂಧ ಬರೆಯುವುದು ಹೇಗೆ ಎಂಬುದನ್ನು ನೋಡೋಣ. ಅದರಲ್ಲೂ ಯೋಗದ ಮಹತ್ವದ ಬಗ್ಗೆ ಹೇಗೆ ಬರೆಯುವುದು ಎಂಬುದನ್ನ ನೋಡೋಣ. ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ ಎಂದರೆ ಯೋಗದಿಂದ ಆರೋಗ್ಯ, ನಿತ್ಯ ಜೀವನದಲ್ಲಿ ಯೋಗದ ಪ್ರಾಮುಖ್ಯತೆ ಹಾಗೂ ಯೋಗದ ಮಹತ್ವ, ಅಥವಾ ಯೋಗ ಮಾಡಿ ಆರೋಗ್ಯವಂತರಾಗಿ ಎಂಬೆಲ್ಲ ಪ್ರಶ್ನೆಗಳು ಬರುತ್ತದೆ. ಇದಕ್ಕೆ ಹೇಗೆ ಉತ್ತರಿಸಬೇಕೆಂಬುದನ್ನು ನಾವು ನೋಡೋಣ. ಈಗ ಹೇಗೆ ಪ್ರಬಂಧವನ್ನ ಬರೆಯುವುದು ಎಂಬುದನ್ನ ನೋಡೋಣ. ಮೊದಲಿಗೆ ಪೀಠಿಕೆಯನ್ನ ಬರೆಯಬೇಕು. ಇದರಲ್ಲಿ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ಬರೆಯಬೇಕು. ಯೋಗವು ಒಂದು ಪ್ರಾಚೀನ ಕಲೆಯಾಗಿದ್ದು ಅದು ಮನಸ್ಸು ಮತ್ತು ದೇಹವನ್ನ ಸಂಪರ್ಕಿಸುತ್ತದೆ. ಇದು ನಮ್ಮ ದೇಹದ ಅಂಶಗಳನ್ನು ಸಮತೋಲನಗೊಳಿಸುವ ಮೂಲಕ ನಾವು ಮಾಡುವ ವ್ಯಾಯಾಮವೇ ಯೋಗ ಎಂಬುದಾಗಿ ಬರೆಯುವುದು. ನಂತರ ಯೋಗವು ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಯೋಗದ ಪ್ರಯೋಜನಗಳು ಮತ್ತು ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಮೂಲತಃ ಇದು ಭಾರತದಿಂದ ಹುಟ್ಟಿಕೊಂಡಿರುವುದು ಮತ್ತು ಪ್ರಪಂಚದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿದೆ ಎಂಬುದಾಗಿ ನಾವು ಬರೆಯಬೇಕು. ನಂತರ ವಿಷಯ ನಿರೂಪಣೆ ಅಂದ್ರೆ ವಿಷಯವನ್ನ ನಾವು ಸವಿಸ್ತಾರವಾಗಿ ಬರೆಯುವುದು. ಇಲ್ಲಿ ಎಲ್ಲವನ್ನ ನಾನು ವಿವರಿಸುವುದಿಲ್ಲ, ಸ್ವಲ್ಪವನ್ನ ಮಾತ್ರ ವಿವರಿಸುತ್ತೇನೆ. ಇದು ದೇಹದ ಮುಖ್ಯ ಅಂಶಗಳನ್ನು ಒಳಗೊಂಡಿರುತ್ತದೆ. ದೇಹ, ಮೆದುಳು, ಆತ್ಮದ ನಡುವಿನ ಸಂಪರ್ಕವನ್ನ ನಿಯಂತ್ರಿಸುತ್ತದೆ. ಇದು ದೇಹದ ಎಲ್ಲ ಭಾಗಗಳನ್ನು ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವುದು ಮತ್ತು ಕೆಲವು ಕೆಟ್ಟ ಪರಿಸ್ಥಿತಿಗಳು ಮತ್ತು ಅನಾರೋಗ್ಯಕರ ಜೀವನ ಶೈಲಿಯಿಂದ ಉಂಟಾಗುವ ತೊಂದರೆಗಳಿಂದ ದೇಹ ಮತ್ತು ಮೆದುಳನ್ನು ರಕ್ಷಿಸುತ್ತದೆ. ಇದು ಆರೋಗ್ಯ, ಜ್ಞಾನ ಮತ್ತು ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಉತ್ತಮ ಆರೋಗ್ಯವನ್ನು ಒದಗಿಸುವ ಮೂಲಕ ಅದು ನಮ್ಮ ದೈಹಿಕ ಅಗತ್ಯತೆಗಳನ್ನು ಪೂರೈಸುತ್ತದೆ. ಜ್ಞಾನದ ಮೂಲಕ ಅದು ಮಾನಸಿಕ ಅಗತ್ಯತೆಯನ್ನು ಪೂರೈಸುತ್ತದೆ. ಯೋಗದಿಂದ ಏಕಾಗ್ರತೆ ಹಾಗೂ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಇದು ಮಾನವನ ಮೆದುಳನ್ನು ಚುರುಕುಗೊಳಿಸುತ್ತದೆ, ಭೌತಿಕ ಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಭಾವನೆಗಳನ್ನ ಸ್ಥಿರವಾಗಿಸುವ ಮೂಲಕ ಉನ್ನತ ಮಟ್ಟದ ಏಕಾಗ್ರತೆಗೆ ಸಹಾಯ ಮಾಡುತ್ತದೆ. ಹಾಗೂ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದರಿಂದ ಅಥವಾ ಯೋಗವನ್ನು ಮಾಡುವುದರಿಂದ ಸ್ವಯಂ ಶಿಸ್ತು ಮತ್ತು ಸ್ವಯಂ ಅರಿವು ಅಭಿವೃದ್ಧಿಪಡಿಸಲಾಗುತ್ತದೆ. ಉಪಸಂಹಾರ. ನಾವು ಪ್ರಬಂಧವನ್ನು ಉಪಸಂಹಾರ ಬರೆಯುವುದರ ಮೂಲಕ ಮುಕ್ತಾಯಗೊಳಿಸುತ್ತೇವೆ. ಈ ಉಪಸಂಹಾರದಲ್ಲಿ ವಿಷಯ ನಿರೂಪಣೆಯ ಕೆಲವು ಅಂಶಗಳನ್ನು ಸಹ ಸೇರಿಸಿ ನಾವು ಪ್ರಬಂಧವನ್ನ ಮುಕ್ತಾಯಗೊಳಿಸಬೇಕು. ಈಗ ಇದನ್ನು ಹೇಗೆ ಮುಕ್ತಾಯಗೊಳಿಸಿದ್ದೇನೆಂಬುದನ್ನ ನೋಡೋಣ. ಯೋಗದ ಪ್ರಯೋಜನಗಳನ್ನು ನಾವು ಎಣಿಸಲು ಸಾಧ್ಯವಿಲ್ಲ. ಅದನ್ನು ದೇವರು ಮಾನವ ಜಾತಿಗೆ ಉಡುಗೊರೆಯಾಗಿ ನೀಡಿದ ಪವಾಡ ಎಂದು ನಾವು ಭಾವಿಸಬಹುದು. ಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಯೋಗದೊಂದಿಗೆ ದೇಹದ ಆಂತರಿಕ ಕಾರ್ಯವಿಧಾನವು ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೃದಯ ಸೇರಿದಂತೆ ವಿವಿಧ ಅಂಗಾಂಗಗಳ ಕಾರ್ಯಗಳನ್ನು ಕ್ರಮಬದ್ಧಗೊಳಿಸುತ್ತದೆ. ಯೋಗವು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದೆ. ನಾವು ಪ್ರತಿದಿನವೂ 30 ನಿಮಿಷಗಳ ಕಾಲ ಯೋಗಾಭ್ಯಾಸ ಮಾಡುವುದರ ಮೂಲಕ ಆರೋಗ್ಯವಂತರಾಗೋಣ. ಆರೋಗ್ಯವೇ ಭಾಗ್ಯ. ಹೀಗೆ ಕೊನೆಯಲ್ಲಿ ಇಲ್ಲಿ ಆರೋಗ್ಯವೇ ಭಾಗ್ಯ ಎಂಬುದನ್ನ ಕೊಟ್ಟಿದ್ದೇನೆ. ಈ ರೀತಿ ಏನಾದರೂ ಒಂದು ಒಳ್ಳೆಯ ನುಡಿಗಟ್ಟುಗಳು ಅಥವಾ ಶುಭ ನುಡಿ ಎಂಬುದನ್ನ ಹಾಕಿ ನಾವು ಮುಕ್ತಾಯವನ್ನ ಗೊಳಿಸಬೇಕು. ಆವಾಗ ನಾವು ಸಂಪೂರ್ಣ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ಯೋಗಾಭ್ಯಾಸದ ಮೂಲಕ ಆರೋಗ್ಯವಂತರಾಗಬಹುದು. ಧನ್ಯವಾದಗಳು. ನಿಮ್ಮ ವಿನಯ ಬಿಆರ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.